ದೇವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನಿ ನಾಥಾರ್ಗಣೇಶಾಯ ನಮೋ ವೇದಾಂತವೇದಿನಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋತ್ತಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಿ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಶ್ರೀಗುರುಭ್ಯೋ ನಮಃ ಹರಿ ಓಂ. ಜರಾಸಂಧ ಬಿಸಾಡಿದ ಗದೆ ಅದು 1 ಯೋಜನೆ ಮೊದಲೇ ಬಿತ್ತು ಮಥುರಾಪುರಿಯಿಂದ ಅಂತ ನಿನ್ನೆ ಕೇಳಿದ್ದೇವೆ. ಅದು ಯಾವ ಥರ ಇತ್ತು ಅಂತೇಳಿದರೆ ಇಂದ್ರನ ವಜ್ರಾಯುಧಕ್ಕಿಂತ ಏನೂ ಕಡಿಮೆ ಇರಲಿಲ್ಲ. ಆಮೇಲೆ ಅಸ್ತ್ರವೇಗ ಪ್ರತಿಹತ ಸಾಗದ ಪ್ರಾಪತತ್ ಭುವಿ ಅಂತೇಳಿದರೆ ಯಾವಾಗ ಅದು ಭೂಮಿಗೆ ಬಿತ್ತೋ ಅಸ್ತ್ರವೇಗ ಪ್ರತಿಹತ, ಯಾವ ಅಸ್ತ್ರಕ್ಕೂ ಕಡಿಮೆ ಇಲ್ಲದ ವೇಗದಿಂದ ಕೂಡಿದಂಥದ್ದು. ಧಾರಯಂತಿ ಧರಾಂ ದೇವೀಂ ಕಂಪಯಂತೀವ ಪರ್ವತಾನ್, ಪರ್ವತಗಳು ಕಂಪಿಸಿದವು, ಭೂಮಿಯು ನಡುಗಿತು ಯಾವುದು ಈ ಗದೆ ಬಂದು ಬೀಳುವಾಗ. ತತ್ರ ಸ ರಾಕ್ಷಸಿ ಘೋರ ಜರಾನಾಮ್ನಿ ಸುವಿಕ್ರಮ, ಜರ ಅಂತೇಳುವವಳ ಮೇಲೆ ಬಂದು ಬಿತ್ತು. ಅವಳು ಜರಾನಾಮ್ನಿ, ಅವಳ ಹೆಸರು ಜರ, ಸುವಿಕ್ರಮ ಬಹಳ ಪರಾಕ್ರಮವುಳ್ಳವಳು, ಮಹಾ ದೊಡ್ಡ ಘೋರ ರಾಕ್ಷಸಿ. ಸಂದಧೇ ಸಾಹಿ ಸಂಜಾತಂ ಜರಾಸಂಧಂ ಅರಿಂದಮಂ, ಪಾಪಿಷ್ಠನಾದ ಜರಾಸಂಧ ಹುಟ್ಟಿದಾಗ ಹೇಗೆ ಹುಟ್ಟಿದಾವ? ದ್ವಾಭ್ಯಾಂ ಜಾತೋ, ಎರಡಾಗಿ ಹುಟ್ಟಿದ್ದ. ಮಾತೃಭ್ಯಾಂ, 2 ಮಾತೃಗಳಿಂದ. ಅರ್ಧ ದೇಹ ಪೃಥಕ್ ಪೃಥಕ್, 2 ಅರ್ಧ ದೇಹ, ಈ ಮಾತೃನಿಂದ ಇನ್ನೊಂದು ಮಾತೃನಿಂದ ಇನ್ನೊಂದು ಪೃಥಕ್ ಅರ್ಧ ದೇಹ, 2 ತಾಯಿಯರಿಂದ ಹುಟ್ಟಿದ್ದಾನೆ. ಆ 2 ದೇಹಗಳನ್ನು ಸಂದಧೆ ಜರಯ ಸಂದಿತು, ಜರ ಆ ರಾಕ್ಷಸಿಯಿಂದ ಅದು ಏನಾಯಿತು, ಒಟ್ಟುಗೂಡಲ್ಪಟ್ಟಿದ್ದು. ಯಸ್ಮಾತ್ ಆದ್ದರಿಂದ ಜರಾಸಂಧ ತಥೋಭವತ್, ಜರೆಯಿಂದ ಸಂಧಿಸಲ್ಪಟ್ಟವನು. ಜರೆ ಅಂದರೆ ಆ ರಾಕ್ಷಸಿ. ಸಾತು ಭೂಮಿಂ ಗತಾ ಪಾರ್ಥ ಹತಾ ಸಸುತ ಬಾಂಧವ ಗದಯಾತೇನ ಶಾಸ್ತ್ರೇಣ ಸ್ಥೂಣಾಕರ್ಣೇನ ರಾಕ್ಷಸಿ. ಸ್ಥೂಣಾಕರ್ಣೇನ ಅಂದರೆ ದೊಡ್ಡ ದೊಡ್ಡ ಕಿವಿ ಇರುವಂಥ ಈ ರಾಕ್ಷಸಿಯನ್ನು ತಂದು ಏನಾಯಿತು, ಅವಳ ಮೇಲೆ ಬಂದು ಬಿತ್ತು. ಹೀಗೆ ಅಂತೇಳಿದರೆ ನಿನ್ನೆಯ ನಂತರ ಗಿರೀಶ ಸದನಂ ಆ ನಂತರ ಅಂತೇಳಿದರೆ ಯಾವ ಶಸ್ತ್ರವೇ ಆಗಲಿ ಅಸ್ತ್ರ ಆಗಲಿ ಯಾವುದು ಪೌರುಷ ಆಗಲಿ ಭಗವಂತನ ಎದುರು ಯಾವುದೂ ನಡೆಯುವುದಿಲ್ಲ. ರುದ್ರದೇವರಿಂದ ಕೊಡಲ್ಪಟ್ಟ ಆ ಗದೆ ಅದು. ಆದ್ದರಿಂದ ಭಗವಂತ ಅದಕ್ಕೆ ಆದೇಶ ಕೊಟ್ಟ ಅಂತೇಳಿದರೆ, ಜರೆಯನ್ನು ಕೊಂದಾಯ್ತಲ್ಲ, ಇನ್ನು ನೀನು ವಾಪಸ್ಸು ಅಲ್ಲಿಗೆ ಹೋಗು, 2ನೇ ಆದೇಶ ಅಂತ ಹೇಳಿದರು ಮಧ್ವರು. 2ನೇ ಆದೇಶ ಕೊಟ್ಟ ಭಗವಂತ ಏನಂದರೆ, ನೀನಿನ್ನೀಗ ವಾಪಸ್ ಕೈಲಾಸಕ್ಕೆ ಹೋಗುವಂತ 2ನೇ ಆದೇಶ ಅಂತೇಳಿದರೆ ಪುನಃ ಆಜ್ಞೆಯ ಇವ ಅಂತ 2ನೇ ಆದೇಶ. ಹಾಗಂತೇಳಿದರೆ ಇದು ಹಾಗಾದರೆ ಸುರುವಿನ ಆದೇಶ ಏನು, ಆ ಜರೆಯನ್ನು ಮುಗಿಸಿಬಿಡು ಅಂತ. ಆ ಜರ ಎನ್ನುವಂಥ ರಾಕ್ಷಸಿ ಅಂತೇಳಿದರೆ ಬೇಗ ಜರಾಸಂಧನನ್ನು ಕೊಲ್ಲಿಕ್ಕಿದೆ, ಇನ್ನು ಪುನಃ ಅವಳು ಬಂದು ಒಟ್ಟು ಮಾಡೋದು ಬೇಡ. ಆದ್ದರಿಂದ ಅವಳು ಮೊದಲು ಸತ್ತೋದರೆ ಅವನನ್ನು ಇನ್ನು ಕೊಲ್ಲುವುದು ಸುಲಭ ಆಗಿಬಿಡ್ತದೆ ಅನ್ನುವಂಥದ್ದು ಭಗವಂತ ಯೋಚನೆ ಮಾಡಿಬಿಟ್ಟು ಅದನ್ನು ಜರೆಯನ್ನು ಕೊಲ್ಲುವ ಹಾಗೆ 1ನೇ ಆದೇಶ. 2ನೇ ಆದೇಶ, ವಾಪಸ್ಸು ನೀನು ಎಲ್ಲಿಂದ ಬಂದಿದ್ದೀಯಾ ಒರಿಜಿನಲ್ಲಿ, ಈಗ ಬಂದದ್ದು ಜರಾಸಂಧನಿಂದ ಹೌದು, ಒರಿಜಿನಲಿ ನೀನು ಎಲ್ಲಿಗೆ ಹೋಗಬೇಕಾದದ್ದು? ರುದ್ರ ಸದನಂ, ಗಿರೀಶ ಸದನಂ ಅಂದರೆ ಕೈಲಾಸಕ್ಕೆ ನಿಂದು ತವರೂರು ಯಾವುದು? ಕೈಲಾಸ ಅಲ್ವಾ, ಅಲ್ಲಿಗೆ ಹೋಗು ವಾಪಸ್ಸು ಅಂತ ಹೇಳ್ಕೊಂಡು ಕಳಿಸಿದ್ದಾನೆ ಭಗವಂತ. ಆ ಗದೆಯನ್ನು ಅಂದರೆ ಜರಾಸಂಧನ ಗದೆ ಹೇಳಿದ್ದು ಕೇಳುವುದು ಯಾರ್ದು ಅಂತೇಳಿದರೆ ಭಗವಂತ ಹೇಳಿದ್ದನ್ನು ಕೇಳ್ತಾ ಉಂಟು ಅನ್ನುವಂಥದ್ದನ್ನು ನಾವೀಗ ಅದರಲ್ಲಿ ಮುಖ್ಯವಾಗಿ ನೋಡುವಂಥ ಅಂಶ ಅದು. ಅಲ್ಲಿಗೆ ನಿನ್ನೆಯ ಶ್ಲೋಕಗಳು ಮುಗಿದು ಇವತ್ತಿನ ಶ್ಲೋಕ 15ನೇ ಶ್ಲೋಕ ಬೇರೆ. ಶ್ರೀ ಗುರುಭ್ಯೋ ನಮಃ. ರಾಜ ಸ್ವಮಾತೃತ ಉತೋ ಗದಯಾ ಚ ಹೀನಃ ಕ್ರೋಧ ಸಮಸ್ತ ನೃಪತೀನ್ ಅಭಿಸನ್ನಿಪಾತ್ಯ ಅಕ್ಷೋಹಿಣೀತ್ಯಧಿಕವಿಂಶಯುತೋತಿ ವೇಲಂ ದರ್ಪೋ ದದಃ ಸಪದಿ ಕೃಷ್ಣಪುರೀಂ ಜಗಾಮ. ಜರಾಸಂಧನ ತಾಯಿ ಜರೆ ಅವಳು ಸತ್ತೋಗ್ಲು, ಹಾಗೂ ಅವನ ಗದೆಯು ಕೂಡ ಅವನಿಂದ ಹೊರಟೋಯಿತು.
ಇದೆರಡನ್ನು ಕಳೆದುಕೊಂಡು ಜರಾಸಂಧನು ಅತೀ ಸಿಟ್ಟುಗೊಂಡನು. ಇನ್ನು ಇದಕ್ಕೆ ಪ್ರತೀಕಾರ ತೀರಿಸಬೇಕು ಅಂತ ಎಲ್ಲಾ ಜನರನ್ನು ಒಟ್ಟು ಕೂಡಿಸಿ 23 ಅಕ್ಷೋಹಿಣಿ ಸೈನ್ಯದ ಜೊತೆಗೆ ಕೂಡಿಕೊಂಡು ಅತ್ಯಂತ ಮದೋನ್ಮತ್ತನಾಗಿ ಗರ್ವಿಷ್ಠನಾಗಿ ಮಧುರಾಪಟ್ಟಣದ ಕಡೆಗೆ ಹೊರಟು ಹೋದನಂತೆ. ರಾಜ ಸ್ವಮಾತೃತೌತೋ ಗದಯಾ ಚ ಹೀನಃ ಕ್ರೋಧಾತ್ ಸಮಸ್ತ ನೃಪತೀನ್ ಅಭಿಸನ್ನಿಪಾತ್ಯ ಅಕ್ಷೋಹಿಣೀ ತ್ರ್ಯಧಿಕವಿಂಶ ಯುತೋತಿವೇಲಂ ದರ್ಪೋದ್ಧತ ಸಪದಿ ಕೃಷ್ಣಪುರಿಂ ಜಗಾಮ. ರಾಜ ಸ್ವಮಾತೃತ ಉತೋ ಗದಯಾ ಚ ಹೀನಃ. ರಾಜ ಜರಾಸಂಧ ಸ್ವಮಾತೃತಃ ಮೂರನೇ ತಾಯಿ ಯಾರು? ಜರೆ. ಸೊ ಒಂದನೇ ತಾಯಿ ಅರ್ಧ ಹೆತ್ತಿದ್ದಾಳೆ, ಇನ್ನೊಂದು ತಾಯಿ ಅರ್ಧ ಹೆತ್ತಿದ್ದಾಳೆ. ಈ ಮೂರನೇ ತಾಯಿ ಆ ಎರಡು ಅರ್ಧಗಳನ್ನು ಒಟ್ಟುಗೂಡಿಸಿ ಜರಾಸಂಧನನ್ನಾಗಿ ಮಾಡಿದ್ದಾಳೆ. ಈ ತಾಯಿ ಅನ್ನುವಂಥದ್ದು ಬಹಳ ಮುಖ್ಯ. ಈ ಜರ ಅನ್ನುವಂಥ ರಾಕ್ಷಸಿ ಅವಳನ್ನು ಏನು ಮಾಡಿದ? ಆ ಗದೆ ಏನಾಯಿತು? ಅವಳನ್ನು ಕೊಂದುಬಿಡ್ತು ಭಗವಂತನ ಆದೇಶದ ಮೇರೆಗೆ. ರಾಜ ಸ್ವಮಾತೃತಃ ಉತೋ ಅಂತೇಳಿದ್ರೆ ತನ್ನ ತಾಯಿಯಿಂದಲೂ ಏನು ಬೇರೆಯಾದ ತಾಯಿ ಸತ್ತೋದ್ಲು, ಮೂರನೇ ತಾಯಿ. ರಾಜ ಸ್ವಮಾತೃತ, ಸೊ ತನ್ನ ತಾಯಿಯಿಂದ ಹೀನನಾದ, ತಾಯಿ ಸತ್ತೋದ್ಲು. ಉತೋ ಮತ್ತು ಗದಯಾಚ ಹೀನಃ, ಗದೆಯೂ ಹೊರಟು ಹೋಯಿತು. ರುದ್ರದೇವರಿಂದ ವರದ ರೂಪದಲ್ಲಿ ಸಿಕ್ಕಿದ ಅಮೋಘವಾದ ಗದೆ ಅದು ಹೋಯಿತು. ತನ್ನ ತಾಯಿಯೂ ಹೋದ್ಲು ಅಂತ ಹೇಳಿದರೆ ಎರಡೆರಡು ಪೆಟ್ಟು ಬಿತ್ತು ಜರಾಸಂಧನಿಗೆ. ಅಂದರೆ ಮೊದಲೇ ಪೆಟ್ಟು ಬಿದ್ದಿದೆ. ಮಕ್ಕಳಿಗೆ ಏನಾಗಿದೆ ಅಂತ ಹೇಳಿದರೆ ಆ ಗಂಡ ಇಲ್ಲ ಅಂತ ಬಂದು ಮಕ್ಕಳು ಬೊಬ್ಬೆ ಹೊಡೆದಿದ್ದಾರೆ. ಸೊ ಆ ಪೆಟ್ಟಿಗೋಸ್ಕರ ಗದೆಯನ್ನು ಕಳಿಸಿಬಿಟ್ಟು ಕೃಷ್ಣನನ್ನು ಕೊಲ್ತೇನೆ ಅಂತ ಯೋಚನೆ ಮಾಡಿದರೆ ಗದೆಯೂ ಇಲ್ಲ. ಆಮೇಲಿಂದ ಆ ಜರ ರಾಕ್ಷಸಿ, ಆ ಮೂರನೇ ತಾಯಿ, ಅವನನ್ನು ಬದುಕಿಸಿದವಳು ಅವಳು ಇಲ್ಲ ಅಂತ ಆಗಿ ಹೋಯಿತು. ಮೂರು ರೀತಿಯ ಪೆಟ್ಟು ಬಿತ್ತು ಜರಾಸಂಧನಿಗೆ ಅಂತೇಳಿದರೆ ನಮ್ಮ ತುಳುವಿನಲ್ಲಿ ಒಂದು ಗಾದೆ ಉಂಟು ನೋಡಿ, ಜಂಜಿ ಪತ್ತರ ಪೋದು ಜಂಜಿಲ ಇಜ್ಜಿ ಕೈಲ ಇಜ್ಜಿ ಅಂತ ಹೇಳ್ಕೊಂಡು ಅಂತೇಳಿದರೆ ಕೈ ಹಾಕಿದ್ದಾನೆ ಯಾವುದಕ್ಕೆ? ಇದು ಏಡಿಗೆ ಅಂತೇಳಿದರೆ ಆ ಏಡಿ ಕೈಯನ್ನೇ ತಿಂದುಬಿಟ್ಟಿದೆ ಏಡಿ ಅಂತೇಳಿದರೆ ಏಡಿಯೂ ಇಲ್ಲ ಕೈ ಇಲ್ಲ ಅಂತ ಆ ಥರ ಆಯಿತು. ಯಾರ್ದು? ಜರಾಸಂಧಂದು ಕತೆ. ಕ್ರೋಧಾತ್ ಸಮಸ್ತ ನೃಪತೀನ್ ಅಭಿಸನ್ನಿಪಾತ್ಯ, ಕ್ರೋಧದಿಂದ ಪುನಃ ಕೆರಳಿದ್ದಾನೆ ಅಂತೇಳಿದರೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಈ ಜರಾಸಂಧನಿಗೆ. ಸಮಸ್ತ ನೃಪತೀನ್, ಎಲ್ಲ ರಾಜರುಗಳಿಗೆ ಟೆಲಿಫೋನ್ ಮಾಡಿದ್ದಾನೆ. ಸಮಸ್ತ ನೃಪತೀನ್ ಅಭಿಸನ್ನಿಪಾತ್ಯ, ಅವರನ್ನೆಲ್ಲ ಒಟ್ಟುಗೂಡಿಸಿದ್ದಾನೆ. ಅಭಿಸನ್ನಿಪಾತ್ಯ ಅಂತ ಹೇಳಿದರೆ ಏನು? ಎಲ್ಲ ಬನ್ನಿ ಅಂತ ಆದೇಶ ಕೊಡುವುದವನು ಅಂತೇಳಿದ್ರೆ ಯಾರಿಗೂ ಕೂಡ ಏನು ಒಂದು ಈಗ ಹಾಗೆ ಮಾಡುವ ಹೀಗೆ ಮಾಡುವ ಏನಿಲ್ಲ. ಅಭಿಸನ್ನಿಪಾತ್ಯ ಅಂತೇಳಿದರೆ ಎಲ್ಲ ಒಟ್ಟುಗೂಡಿಸಿದ್ದಾನೆ ಅಂತ ಹೇಳಿದರೆ ಬಾ ಅಂತ ಹೇಳ್ಕೊಂಡು ಎಲ್ರಿಗೂ ಆದೇಶ ಅಂತೇಳಿದರೆ ಈಗ ಕೃಷ್ಣನ ಮೇಲೆ ಏರಿ ಹೋಗಬೇಕು, ನಿನ್ನ ಸೈನ್ಯ ಹಿಡ್ಕೊಂಡು ಬಾ ಅಂತ ಮುಗೀತು. ಸೊ ಹಾಗೆ ಕ್ರೋಧಾತ್ ಸಮಸ್ತ ನೃಪತೀನ್ ಅಭಿಸನ್ನಿಪಾತ್ಯ ಅಕ್ಷೋಹಿಣೀ ತ್ರ್ಯಧಿಕ ವಿಂಶ, ವಿಂಶ ಅಂದರೆ 20, ತ್ರಿ ಅಧಿಕ ವಿಂಶ ಅಂತೇಳಿದರೆ 3 ಜಾಸ್ತಿ 20 ಅಂದರೆ ತ್ರಯಾಧಿಕ ವಿಂಶ ಅಂತೇಳಿದರೆ 20ರ ಮೇಲೆ 3 ಜಾಸ್ತಿ ಅಂತೇಳಿದರೆ 23 ಅಂತ. 23 ತ್ರ್ಯಧಿಕ ವಿಂಶಯುತೋ ಅಕ್ಷೋಹಿಣಿ ಅಂದರೆ 23 ಅಕ್ಷೋಹಿಣಿ, ಅಷ್ಟು ಅತಿವೇಲಂ ಅಂತ ಹೇಳಿದ್ರೆ ಅತಿ ದೊಡ್ಡದಾದ ಸೈನ್ಯ. 23 ಅಕ್ಷೋಹಿಣಿ ಅಂತ ಹೇಳಿದರೆ ಮಹಾಭಾರತದಲ್ಲಿ ಯಾವಾಗಲೂ ನಾನು ಹೇಳೋದು, ಮಹಾಭಾರತದಲ್ಲಿ ಅಂದರೆ 11 ಅಕ್ಷೋಹಿಣಿ ಕೌರವರದ್ದು, 7 ಅಕ್ಷೋಹಿಣಿ ಪಾಂಡವರದ್ದು, ಒಟ್ಟಿಗೆ ಎಷ್ಟಾಯಿತು? 18. ಕಂಸನದ್ದು 20 ಅಕ್ಷೋಹಿಣಿ ಅಂತೇಳಿದರೆ ನಾವೀಗ 2 ಕತೆ ಕೇಳಿದ್ದೇವೆ. ಇದು 3ನೇ ಕತೆ. ಜರಾಸಂಧನದ್ದು ಎಷ್ಟು ಸೈನ್ಯ ಅಂತೇಳಿದರೆ 23 ಅಕ್ಷೋಹಿಣಿ ಅಂತೇಳಿದರೆ ಇದ್ದದ್ರಲ್ಲಿ ಬಹಳ ದೊಡ್ಡದಂದರೆ ಇದೇ ಅಂತಾಯಿತು. ಕ್ರೋಧಾತ್
ಸಮಸ್ತ ನೃಪತಿನ ಅಭಿಸನ್ನಿಪಾತ್ಯ ಒಟ್ಟುಗೂಡಿಸಿದ ಎಲ್ಲ ರಾಜರುಗಳಿಗೆ ಅವರಿಗೆಲ್ಲ ಬರಲಿಕ್ಕೆ ಹೇಳಿದ ಎಂತೇಳಿದರೆ ನಿಮ್ಮ ಸೈನ್ಯ ಹಿಡ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು ಎಲ್ಲರನ್ನು ಒಟ್ಟುಗೂಡಿಸಿ 23 ಅಕ್ಷೋಹಿಣಿ ಅತೀ ಬೃಹತ್ತಾದ ಸೈನ್ಯದೊಂದಿಗೆ ಏನು ಮಾಡ್ತಾನೆ, ದರ್ಪೋದ್ಧತಃ ಇಷ್ಟು ದೊಡ್ಡ ಸೈನ್ಯ ಇರುವಾಗ, ಇಷ್ಟೆಲ್ಲ ರಾಜರುಗಳ ಬಲ ಇರುವಾಗ ಯಾಕೆ ನಾನು ಹೆದರಬೇಕು ಅಂತ ತಿಳ್ಕೊಂಡು ಏನು ಮಾಡಿದ್ದಾನೆ, ದರ್ಪೋದ್ಧತಃ ದರ್ಪದಿಂದ ಉನ್ಮತ್ತನಾಗಿ, ದರ್ಪೋದ್ಧತಃ ಉದ್ಧತಃ, ಉದ್ಧತ ಅಂತ ಹೇಳಿದರೆ ಅಂದರೆ ಮುಗಿದು ಬೀಳುವುದು ಅಂತ, ಮೇಲೆ ಬೀಳುವುದು ಅಂತ. ಸೊ ಆ ರೀತಿ ದರ್ಪದಿಂದ ಹೊರಟಿದ್ದಾನೆ, ಸಪದಿ ಅಂದರೆ ಬೇಗ ಹೊರಟಿದ್ದಾನೆ. ಕೃಷ್ಣಪುರೀಂ ಜಗಾಮ, ಪುರುಸೊತ್ತೇ ಇಲ್ಲ, ಮಥುರೆ ಮೇಲೆ ಏರಿ ಹೋಗಿದ್ದಾನೆ, ಯುದ್ಧ ಮಾಡಿಯೇ ಬಿಡುವುದು ಅಂತ, ಬಿಡಲಿಕ್ಕೆ ಕೂಡಿದ ಕೃಷ್ಣನನ್ನು ಅಂತ ತಿಳ್ಕೊಂಡು ಏನಂದರೆ ಕೃಷ್ಣನನ್ನು ಯುದ್ಧ ಮಾಡಲಿಕ್ಕೆ, ಕೃಷ್ಣನ ವಿರುದ್ಧ ಯುದ್ಧ ಮಾಡಲಿಕ್ಕೆ ಅವನ ಏರಿ ಹೋಗಿದ್ದಾನೆ. ರಾಜನಾದ ಜರಾಸಂಧ ಹೀಗೆ ಏವಂ ತನ್ನ ತಾಯಿಯನ್ನು ಕಳ್ಕೊಂಡ, ಗದೆಯನ್ನು ಕಳ್ಕೊಂಡ. ರಾಜ ಜರಾಸಂಧ ಸ್ವಮಾತೃತ ತನ್ನ ತಾಯಿಯನ್ನು ಕಳ್ಕೊಂಡ, ಗದಯಾಚ ಹೀನ ಗದೆಯನ್ನು ಕಳ್ಕೊಂಡ. ಉತೋ ಅಂದರೆ ಮತ್ತು, ಸ್ವಮಾತೃ ಮತ್ತು ಗದೆ ಎರಡನ್ನು ಕಳ್ಕೊಂಡ. ಕೋಪದಿಂದ ಕ್ರೋಧಾತ್ ಸಕಲ ರಾಜರನ್ನೂ ಒಟ್ಟಾಗಿಸಿಕೊಂಡು ಸಮಸ್ತ ನೃಪತೀನ್ ಅಭಿಸನ್ನಿಪಾತ್ಯ ಅಕ್ಷೋಹಿಣಿ 3+20 23 3+3 ಜಾಸ್ತಿ ವಿಂಶ 20 3 ಜಾಸ್ತಿ 20 ಅಂತ ಹೇಳಿದರೆ 23 ಅಕ್ಷೋಹಿಣಿ ಅಷ್ಟು ದೊಡ್ಡ ಅತಿವೇಲಂ ಇಷ್ಟು ದೊಡ್ಡ ಸೈನ್ಯ ಯುತೋ ಕೂಡಿದವನಾಗಿ, ದರ್ಪೋದ್ಧತಃ ದರ್ಪದಿಂದ ಬಹಳ ಉನ್ಮತ್ತನಾಗಿ, ಸಪದಿ ಕೂಡಲೇ ಹೊರಟು ಬಂದದ್ದು ಎಲ್ಲಿಗೆ, ಕೃಷ್ಣಪುರೀಂ ಮಥುರಾಪುರೀಂ ಕೃಷ್ಣಪುರಿಯಾದ ಮಥುರೆಪುರಿಯ ಮೇಲೆ ನುಗ್ಗಿದ. ಯಾರು, ಕಂಸ, ಯಾರು, ಜರಾಸಂಧ. ಸೊ ಶ್ರೀಕೃಷ್ಣನಿಗೆ ದ್ರೋಹವೆಸಗಿದ್ದರಿಂದ ಜರಾಸಂಧ ತನ್ನ ತಾಯಿಯನ್ನು ಕಳ್ಕೊಂಡ, ಗದೆಯನ್ನು ಕಳ್ಕೊಂಡ, ಆ ಮೂಲಕ ಮಾತೃಹತ್ಯಾ ದೋಷವನ್ನೂ ಪಡೆದುಕೊಂಡ. ಯಾಕಂದರೆ ಗದೆ ಬಿಸಾಡಿದ್ಯಾರು, ಜರಾಸಂಧ. ಸೊ ಕೊಂದದ್ಯಾರು, ಅವನೇ ಅಂತಾಯಿತು. ಸೊ ಮಾತೃಹತ್ಯಾ ದೋಷವನ್ನೂ ಪಡೆದುಕೊಂಡ. ಹರಿದ್ರೋಹ ಗುರುದ್ರೋಹಾದಿಗಳ ಫಲ ಹೀಗೆ ಸದಾ ದುರಂತದಲ್ಲಿಯೇ ಪರ್ಯವಸಾನವಾಗುವುದು ಎಂದು ಭಾವ. ಜರೆ ಅವಳು ಚೇತನಳು, ಗದೆ ಅಚೇತನ. ಸೊ ಜರೆ ಅಂತೇಳಿದರೆ ಅವನ ಮೂರನೇ ತಾಯಿ, ಅವಳು ಚೇತನ. ಗದೆ ಅದು ಅಂತೇಳಿದರೆ, ಗದೆ ಅಂತೇಳಿದರೆ ಅದಕ್ಕೆ ಏನಾದರೂ ಜೀವ ಉಂಟಾ? ಇಲ್ಲ, ಅದು ಜೀವ ಇಲ್ಲದ್ದು. ಶ್ರೀಕೃಷ್ಣನ ದ್ರೋಹದಿಂದಾಗಿ ಹಾಗೆ ಗದೆ ಯಾವುದು ಜಡವನ್ನೂ ಕಳ್ಕೊಂಡ, ಚೇತನ ತನ್ನ ತಾಯಿ ಎರಡನ್ನೂ ಕಳೆದುಕೊಳ್ಳುವ ಮೂಲಕ ಜರಾಸಂಧ ಸ್ಥಿರಾಸ್ತಿ ಚರಾಸ್ತಿಗಳ ಎರಡನ್ನೂ ಕಳೆದುಕೊಳ್ಳುವ ದುಷ್ಟರಿಗೆ ನಿದರ್ಶನ ಎನಿಸಿದ. ಅಂದರೆ ಚರಾಸ್ತಿಯೂ ಹೋಯಿತು, ಸ್ಥಿರಾಸ್ತಿಯೂ ಹೋಯಿತು ಅಂತ ಹೇಳ್ತಾರೆ. ಚರ ಅಂದರೆ ಚಲಿಸುವಂಥದ್ದು, ಅಂದರೆ ಚೇತನ ಜರೆ. ಸ್ಥಿರ ಅಂದರೆ ಇದ್ದಲ್ಲೇ ಇರುವಂಥದ್ದು ಯಾವುದು, ಗದೆ. ಬಿಸಾಡಿದರೆ ಮಾತ್ರ ಹೋಗ್ತದೆ, ಇಲ್ಲದಲ್ಲೇ ಇರ್ತದೆ. ಹಾಗೆ ಸೊ ಸ್ಥಿರಾಸ್ತಿಯೂ ಹೋಯಿತು, ಚರಾಸ್ತಿಯೂ ಹೋಯಿತು ಅಂತ ಹೇಳ್ತಾರೆ. ಸೊ ಆದರೂ ಬುದ್ಧಿ ಬಾರದ ಜರಾಸಂಧ ಕೃಷ್ಣನ ಮೇಲೆ ಅಪಾರ ಸೇನೆಯೊಂದಿಗೆ ನುಗ್ಗಿ ತಾನು ಕೃಷ್ಣದ್ವೇಷಿ, ತಾನು ಭಗವದ್ವೇಷಿ ಎಂಬುದನ್ನು ಸ್ಫುಟಪಡಿಸಿದ. ನಾರದರು 100 ಯೋಜನವೆಂದು ನುಡಿದದ್ದು ಏಕ ಮತ್ತು ಶತ ಎಂದರೆ 101 ಎಂಬ ಅರ್ಥದಲ್ಲಿ. ನಾರದರು ಸುಳ್ಳು ಹೇಳ್ತಾರಂತ ಆಗ್ತದ? ಇಲ್ಲ, ನಾರದರು ಏನು ಹೇಳಿದೆ, 100 ಅಂತ ಹೇಳಿದ್ದಾರೆ. 100 ಅಂದರೆ ಏನು, 100 ಮೇಲೆ 1 ಅಂತ. ಸೊ 101 ಅಂತ ಅದೇ ಅರ್ಥದಲ್ಲಿ. ಜರಾಸಂಧ ತಿಳ್ಕೊಂಡದ್ದು ಏನಾಯಿತು, ಅವನು 100 ಅಂತ ತಿಳ್ಕೊಂಡ, 1 ಬಿಟ್ಟವ. ಸೊ ಹೀಗೆ ಸಂಖ್ಯಾವಾಚಕವಾದ ಒಂದು ಪದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದ್ದರ ದುಷ್ಪರಿಣಾಮ ನಮಗೆ ಯಾವಾಗಲೇ ಆಗಲಿ ಸಂದೇಹ ಬಂದರೆ ಆ ಸಂದೇಹ ನಿವಾರಣೆ ಆಗಬಹುದು ಅಂತಾದರೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಆ ಸಂದೇಹವನ್ನು ಇಟ್ಟುಕೊಂಡು ಕೆಲವರು ಸುಮ್ಮನೆ ಕೊರಗುತ್ತಾರೆ. ಅಲ್ಲ, ಆಮೇಲೆ ತುಂಬ ಮತ್ತೆ ಒತ್ತಾಯ ಮಾಡಿ ಕೇಳಿದರೆ ಮತ್ತೆ ಹೇಳ್ತಾರೆ, ಹೌದು ಹಾಗೆ ಹೀಗೆ ಹೇಳಿದ, ನಂಗೆ ಅದು ಅರ್ಥ ಆಗಲಿಲ್ಲ, ಅದು ಏನು ನೀವೀಗ ಈ ಥರ ತಿಳ್ಕೊಂಡದಲ್ಲ, ಹಾಗೆ ಅಲ್ಲ ಅದು ಹೀಗೆ ಅಂತ ಹೇಳ್ಕೊಂಡು, ಅಯ್ಯೋ ಹಾಗೇನಾ ಅಂದರೆ ಸುಮ್ಮನೆ ಒಂದು ದಿವಸ ಅವನು ಚಿಂತೆ ಮಾಡ್ಕೊಂಡು ಕೂತದ್ದು. ಹಾಗೆ ಅಲ್ವೇ ಇಲ್ಲ, ನೀವು ತಿಳ್ಕೊಂಡ ಹಾಗೆ ಅಲ್ವೇ ಅಲ್ಲ ಅಂತ.
ಸೊ ಅಂತೇಳಿದರೆ ಸುಮ್ಮನೆ ನಾವು ನಮ್ಮ ಜೀವನದಲ್ಲಿ ಹೆಚ್ಚಿನ ಸಮಯವನ್ನು ದೇವರ ಬಗ್ಗೆ ನಾವು ನಾವು ಕಳೆಯುವ ಬದಲಿಗೆ ಈಗ ವ್ಯರ್ಥವಾಗಿ ಇಲ್ಲ ಸಲ್ಲದ ಚಿಂತೆಯಲ್ಲಿ ನಾವು ಕಳೆಯುತ್ತೇವೆ ಅನ್ನೋದಕ್ಕೆ ಅದು ಈ ರೀತಿಯ ಉದಾಹರಣೆಗಳು. ಸೊ ಹಾಗೆ ಜರಾಸಂಧನಿಗೆ ತಾಯಿ ಮತ್ತು ಗದೆ ಇಬ್ಬರನ್ನೂ ಇಲ್ಲವಾಗಿಸಿತು. ಯಾಕಂದರೆ ಅವನಿಗೆ ಸಂದೇಹ ಬಂತೋ ಇಲ್ವೋ ಗೊತ್ತಿಲ್ಲ, ಬಂದಿದ್ದರೆ ನಾರದರನ್ನು ಕೇಳಿಬಿಡ್ಬೋದಾಗಿತ್ತು. ಹಾಗೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ನಾನೇ ದೇವರು ಅಂತ ಶಾಸ್ತ್ರವಚನವನ್ನು ತಪ್ಪಾಗಿ ತಿಳಿಯುವ ಜನ ಸರ್ವನಾಶ ಹೊಂದುವುದರಲ್ಲಿ ಅಚ್ಚರಿ ಏನಿದೆ ಎಂಬ ಸೂಚನೆಯನ್ನು ಇಲ್ಲಿ ಗಮನಿಸಬಹುದು ಅಂತ ಹೇಳ್ತಾರೆ. ಎಚ್ಚರಿಕೆ ಮಾತು ಕೂಡ ಹೇಳಿದ್ದಾರೆ ಪ್ರಭಂಜನಾಚಾರ್ಯರು. ರಾಕ್ಷಸಿ ಜರಾಸಂಧನನ್ನು ಜೋಡಿಸಿದ ಉಪಕಾರ ಹೀಗೆ ಅವಳ ಪ್ರಾಣಕ್ಕೆ ಸಂಚಕಾರವಾಯಿತು. ದುಷ್ಟರಿಗೆ ಮಾಡುವ ಉಪಕಾರ ಆತ್ಮಘಾತಕ, ಅಂದರೆ ಅವಳು ಮಹಾಪಾಪಿಷ್ಟೇ, ಅವಳೇನು ಕಡಿಮೆ ಇಲ್ಲ. ಸೊ ಹಾಗೆ ದುಷ್ಟರಿಗೆ ಮಾಡುವ ಉಪಕಾರ, ಜರಾಸಂಧನು ದುಷ್ಟನೇ, ಸೊ ದುಷ್ಟನಿಗೆ ಮಾಡುವ ಉಪಕಾರ ಆತ್ಮಘಾತಕ ಎಂಬುದನ್ನು ಕೂಡ ಇದು ತೋರಿಸ್ತದೆ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಈ 17ನೇ ಶ್ಲೋಕ ಮುಗಿಯಿತು. ಅಲ್ಲ, 15ನೇ ಶ್ಲೋಕ ಮುಗಿಯಿತು. 16ನೇ ಶ್ಲೋಕ ಬೇರೆ 16ನೇ ಶ್ಲೋಕ. ಸರ್ವಾಂ ಪುರೀಂ ಪ್ರತಿನಿರುದ್ಧ್ಯ ದಿದೇಶವಿಂದ ವಿಂದಾನುಜೌ ಭಗವತ ಕುಮತಿ ಸದೂತೌ ತಾ ಊಚತು ಭಗವತೇಸ್ಯ ವಚೋತಿ ದರ್ಪ ಪೂರ್ಣಂ ತಥಾ ಭಗವತೋಪ್ಯಪಹಾಸಯುಕ್ತಂ. 16ನೇ ಶ್ಲೋಕ. ಅತೀ ಕೆಟ್ಟ ಬುದ್ಧಿಯುಳ್ಳ ಆ ಜರಾಸಂಧನು ಇಡೀ ಮಧುರಾಪಟ್ಟಣವನ್ನು ತಡೆದು ವಿಂದವಿಂದನ ತಮ್ಮನಾದ ಆ ಅನುವಿಂದ ಎನ್ನುವ ದೂತರನ್ನು ಶ್ರೀಕೃಷ್ಣನ ಸಮೀಪಕ್ಕೆ ಕಳುಹಿಸುತ್ತಾನೆ. ಆ ಅನುವಿಂದರು ಮಹಾಗರ್ವದಿಂದ ಪೂರ್ಣವಾದ ಹಾಗೆ ಶ್ರೀಕೃಷ್ಣನಿಗೂ ಪರಿಹಾಸದಿಂದ ಯುಕ್ತವಾದ ಈ ಜರಾಸಂಧನ ಮಾತನ್ನು ಕೃಷ್ಣನಿಗೆ ಹೇಳುತ್ತಾರೆ. ಸರ್ವಾಂ ಪುರೀಂ ಪ್ರತಿನಿರುದ್ಧ್ಯ ದಿದೇಶ ವಿಂದಾನುಜೌ ಭಗವತಃ ಕುಮತಿ ಸಧೂತೌ ತಾವೂಚತುರ್ಭಗವತೆ ಅಸ್ಯ ವಚೋತಿ ದರ್ಪ ಪೂರ್ಣಂ ತಥಾ ಭಗವತೋಪಿ ಅಪಹಾಸಯುಕ್ತಂ. ಸರ್ವಾಂ ಪುರೀಂ ಪ್ರತಿನಿರುದ್ಧ್ಯ ಅಂತೇಳಿದರೆ ಇಡೀ ಮಥುರಾಪುರಿಯನ್ನು ಸುತ್ತು ಹಾಕಿದ್ದಾನೆ ತನ್ನ 23 ಅಕ್ಷೋಹಿಣಿ ಸೈನ್ಯದೊಂದಿಗೆ. ಸರ್ವಾಂ ಪುರೀಂ ಇಡೀ ಮಥುರಾಪುರಿಯನ್ನು ನಿರುದ್ಧ್ಯ ಅಂದರೆ ತಡೆದಿಟ್ಟಿದ್ದಾನೆ, ಪ್ರತಿನಿರುದ್ಧ್ಯ ಅಂದರೆ ಮುತ್ತಿಗೆ ಹಾಕಿದ್ದಾನೆ ಅಂತೇಳಿದರೆ ಯಾರಿಗೂ ಎಲ್ಲಿಗೂ ಹೋಗಲಿಕ್ಕಿಲ್ಲ, ಹೊರಗೆ ಬರಲಿಕ್ಕಿಲ್ಲ, ಆ ಥರ ಮಾಡಿದ್ದಾನೆ. ಆಮೇಲಿಂದ ಅಂದರೆ ತಾನು ಯುದ್ಧಕ್ಕೆ ಬಂದಿದ್ದೇನೆ ಅನ್ನೋದು ಒಂದು ಕ್ರಮ. ಏನಂತೇಳಿದರೆ ಯುದ್ಧಕ್ಕೆ ಬಂದರೆ ಒಂದು ದೂತನನ್ನು ಕಳಿಸ್ಬೇಕು, ಹೇಳಬೇಕು ಯುದ್ಧಕ್ಕೆ ಬಂದದ್ದು ಹೀಗೆ ಸಂಗತಿ, ಅಂದರೆ ನೀವು ಶರಣಾಗತಿ ಆದರೆ ನಾವು ಯುದ್ಧ ಮಾಡೋದಿಲ್ಲ, ಹಾಗೆ ಕಂಡೀಷನ್ ಎಲ್ಲ ಹಾಕುವಂಥದ್ದು. ಸೊ ರಾಮಾಯಣದಲ್ಲಿ ಇದನ್ನು ನಾವು ನೋಡಿದ್ದೇವೆ. ಶ್ರೀರಾಮಚಂದ್ರ ಭಗವಂತ ಕೂಡ ದೂತನನ್ನು ಕಳಿಸಿದ್ದಾರೆ ರಾವಣನ ಹತ್ರ. ನೀನು ಈಗಲೂ ಆದರೆ ಸೀತೆಯನ್ನು ನೀನು ಒಪ್ಪಿಸಿದರೆ, ನೀನು ಶರಣಾಗತಿ ಆದರೆ ನಿನಗೆ ಕ್ಷಮೆ ಸಿಗ್ತದೆ ಅಂತ. ರಾವಣ ಮಾತ್ರ ಅದನ್ನು ಕೇಳಲಿಲ್ಲ, ದುಷ್ಟ ಧೂರ್ತವ, ಆದ್ದರಿಂದ ಕೇಳಲಿಲ್ಲ. ಸೊ ಇಲ್ಲಿ ಈ ಧೂರ್ತ ಜರಾಸಂಧ ಶ್ರೀಕೃಷ್ಣ ಭಗವಂತನಿಗೆ ದೂತನನ್ನು ಕಳಿಸ್ತಾನೆ. ಸೊ ದಿದೇಶ ಕಳುಹಿಸಿದ ವಿಂದಾನುಜೌ, ಒಬ್ಬ ವಿಂದ ಇನ್ನೊಬ್ಬ ವಿಂದನ ಅನುಜ. ಅಂದರೆ ಅನುಸರಿಸಿ ಹುಟ್ಟಿದವನು, ಅಂದರೆ ತಮ್ಮ ಅಂತ ಅರ್ಥ. ವಿಂದ ಅಂದರೆ ವಿಂದನ ತಮ್ಮ, ಅಂದರೆ ಅನುವಿಂದ, ಅನುಸರಿಸಿ ಹುಟ್ಟಿದವನು ಅನುವಿಂದ. ಸೊ ಒಬ್ಬ ವಿಂದ ಇನ್ನೊಬ್ಬ ಅನುವಿಂದ. ಸೊ ಈ ರೀತಿ ಹೆಸರಿಟ್ಟರೆ ಏನು ಕನ್ಫ್ಯೂಷನ್ ಇಲ್ಲ ಅಂತ, ತಮ್ಮ ಅಂತೂ ಗೊತ್ತಾಗ್ತದೆ. ಯಾಕಂದರೆ ವಿಂದಾನುಜೌ ಅನುವಿಂದ ಅಂತ ಹೆಸರು ನೋಡಿ ಅಂತೇಳಿ ಅನುಸರಿಸಿ ಹುಟ್ಟಿದವ ಅಂದರೆ ತಮ್ಮ ಅಂತ ಕರೆಕ್ಟ್ ಅಲ್ಲೇ ಗೊತ್ತಾಯಿತು, ಹೆಸರಿನಲ್ಲೇ ಗೊತ್ತಾಗಿಬಿಡ್ತದೆ. ವಿಂದ ಅನುವಿಂದ ಇಬ್ಬರನ್ನು ಕಳಿಸಿದ ಏನಂತ, ದೂತರನ್ನಾಗಿ. ಸೊ ಅವರು ಬಂದರು. ಭಗವತಃ ಅಂತೇಳಿದರೆ ಶ್ರೀಕೃಷ್ಣ ಪರಮಾತ್ಮನ ಹತ್ತಿರ ಬಂದಿದ್ದಾರೆ ಇಬ್ಬರು ದೂತರು, ಜರಾಸಂಧನ ದೂತರು. ಒಬ್ಬನ ಹೆಸರು ವಿಂದ, ಇನ್ನೊಬ್ಬನ ಹೆಸರು ಅನುವಿಂದ. ವಿಂದಾನುಜೌ ಅಂತ ಹೇಳಿದ್ದಾರೆ. ಜೌ ಅಂದರೆ ಇಬ್ಬರು ಅಂತ.
ಇಬ್ಬರಿಗೆ ಯಾವಾಗಲೂ ಅವು ಅಂತ ಬರುತ್ತೆ. ಸೊ ದಿದೇಶ ವಿಂದ ವಿಂದಾನುಜೌ. ಆಮೇಲೆ ಕುಮತಿಹಿ ಸದೂತೌ ಅಂತ ಬಂದಿದೆ. ದೂತೌ ಅಂತ ಹೇಳಿದರೆ ಇಬ್ಬರು ದೂತರನ್ನು ಕಳಿಸಿದ್ದು, ಯಾವೊಬ್ಬ ವಿಂದ ಮತ್ತು ಅನುವಿಂದ. ಕುಮತಿಹಿ, ಕುಮತಿ ಅಂತ ಯಾರಿಗೆ ಹೇಳ್ತಾ ಇದ್ದಾರೆ? ಜರಾಸಂಧನಿಗೆ. ಈ ಜರಾಸಂಧ ಕುಮತಿ ಅಂತೇಳಿದರೆ ಅವರಿಗೆ ಏನು ಹೇಳಲಿಕ್ಕೆ ಹೇಳಿದ್ದಾನೆ, ಅದಕ್ಕೆ ಕುಮತಿ ಅಂತ ಹೇಳೋದು. ಕೆಟ್ಟ ಬುದ್ಧಿಯ ಜರಾಸಂಧ ಅಂತೇಳಿದರೆ ದೂತರಿಗೆ ಏನೇನೋ ಹೇಳಲಿಕ್ಕೆ ಹೇಳಿದ್ದಾನೆ ಅಂತ ಅದರ ಅರ್ಥ. ಅವರು ಬಂದರು ಭಗವತಃ ಅಂತೇಳಿದರೆ ಭಗವಂತನ ಹತ್ತಿರ ಬಂದರು. ತೌ ಊಚತುಹು, ಅವರಿಬ್ಬರು. ತೌ ಅಂದರೆ ಇಬ್ಬರು, ಊಚತುಹು ಅಂದರೆ ಹೇಳಿದರು. ಅಂದರೆ ತಾ ಊಚತುಹು ಅಂತ ಉಂಟು, ಅದು ಸಂಧಿಯಾಗಿ ನೀವು ಸಂಧಿಯನ್ನು ಬೇರ್ಪಡಿಸಿದರೆ, ಪದಚ್ಛೇದ ಮಾಡಿದರೆ ತೌ ಅಂದರೆ ಇಬ್ಬರು, ಊಚತುಹು ದೂತೌ ತೌ. ಆಮೇಲೆ ವಿಂದ ವಿಂದಾನುಜೌ, ದೂತೌ ತೌ ಅವರು ಇಬ್ಬರು. ಸೊ ಏನು ಮಾಡಿದರು? ಊಚತುಹು ಅಂತೇಳಿದರೆ ಹೇಳಿದರು. ಯಾರಿಗೆ? ಭಗವಂತನಿಗೆ, ಭಗವತೇ ಭಗವಂತನಿಗೆ. ಅಸ್ಯ ವಚಃ, ಯಾರ್ದು ಅಸ್ಯ ಅಂತೇಳಿದರೆ ಜರಾಸಂಧ ಏನು ಹೇಳಿ ಕಳಿಸಿದ್ದಾನೋ ಇದನ್ನು ಹೋಗಿ ಹೇಳಿ ಅಂತ, ಅದನ್ನೇ ಬಂದು ಹೇಳಿದರು ಅಂತ. ಅಸ್ಯ ವಚಃ ಅಂದರೆ ದೂತ ತನ್ನ ಕೈಯಿಂದ ಏನು ಹೇಳುವುದಿಲ್ಲ, ತನಗೆ ಏನು ಹೇಳಲಿಕ್ಕೆ ಹೇಳಿದ್ದಾರೋ ಅದನ್ನು ಬಂದು ಹೇಳ್ತಾನೆ ಅಷ್ಟೇ. ಅಸ್ಯ ವಚಃ ಅತಿ ದರ್ಪಪೂರ್ಣಂ ಅಂದರೆ ಏನು ಹೇಳಿಕೊಟ್ಟು ಕಳಿಸಿದ್ದಾನೆ ಅಂತೇಳಿದರೆ ಅತಿ ದರ್ಪಪೂರ್ಣ ಅಂತೇಳಿದರೆ ಏನೇನೋ ಒಟ್ಟಾರೆ ಮಾತಾಡೋದು ಅಂತ ಹೇಳೋದಿಲ್ವ, ಹಾಗೆ ಅಂತೇಳಿದರೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾತಾಡೋದಲ್ಲ. ನೋಡಿಬಿಡ್ತೇನೆ, ನೋಡಿಬಿಡುದು ಅಂದರೆ ಎಂಥದ್ದು ಅದು ಅಂದರೆ ಅತಿ ದರ್ಪಪೂರ್ಣಂ ಅಂದರೆ ಅತಿ ದರ್ಪದಿಂದ ಕೂಡಿದ ಮಾತುಗಳನ್ನು ಇವರು ಬಂದು ಹೇಳ್ತಾರೆ. ಅದು ಇವರ ಮಾತಲ್ಲ, ಅಸ್ಯ ವಚಃ. ಅಸ್ಯ ಅಂದರೆ ಆ ಜರಾಸಂಧನ ಮಾತುಗಳು. ಅಷ್ಟೇ ಅಲ್ಲ, ತಥಾ ಹಾಗೆ ಮತ್ತಿನ್ನೇನು ಅಂತ ಹೇಳಿದರೆ ಭಗವತಃ ಅಪಿ ಅಪಹಾಸಯುಕ್ತಂ. ಅಪಹಾಸ ಅಂದರೆ ಹಾಸ್ಯ ಮಾಡೋದು. ಹಾಸ್ಯ ಮಾಡೋದು ಅಂತೇಳಿದರೆ ಈಗ ಒಬ್ಬರು ಉದ್ದ ಇದ್ದಾರೆ ಅಂತ ಇಟ್ಕೊಳ್ಳಿ, ನೀವು ನೀನಿಷ್ಟು ಕುದ್ದಿಯ ಏನು ಮಾರೆ ಅಂತೇಳಿ ಅಪಹಾಸ್ಯ ಅಂತೇಳಿದರೆ ಇಲ್ಲದ್ದನ್ನೆಲ್ಲ ಹೇಳೋದು, ಇದ್ದದ್ದನ್ನು ಹೇಳದೇ ಇರೋದು. ಇದಕ್ಕೆ ಅಂತೇಳಿದರೆ ಒಟ್ಟಿಗೆ ಏನಂತೇಳಿದರೆ ಕೃಷ್ಣನನ್ನು ಕೆಣಕಬೇಕು ಅಂತ. ಅಂದರೆ ಕೃಷ್ಣನನ್ನು ಈ ರೀತಿ ಅಪಹಾಸ ಮಾಡಿ ಮೊದಲೇ ಅವನನ್ನು ಅಫೆಂಡ್ ಮಾಡೋದು ಅಂತ ಇಂಗ್ಲೀಷ್ನಲ್ಲಿ ಹೇಳೋದು. ಅಂತೇಳಿದರೆ ಯುದ್ಧ ಮಾಡುವ ಮೊದಲೇ ಅವನ ಏನು ವಿಶ್ವಾಸ ಇದೆ, ಆತ್ಮವಿಶ್ವಾಸ ಎದುರಾಳಿದ್ದು, ಅದನ್ನು ಕಡಿಮೆ ಮಾಡಬೇಕು ಇಲ್ಲ ಸಲ್ಲದ ಮಾತುಗಳಿಂದ. ಅಂದರೆ ಅವನಿಗೆ ಪೂರ್ತಿ ಸ್ಪಿರಿಟಲ್ಲಿ ಯುದ್ಧ ಮಾಡಲಿಕ್ಕೆ ಬಿಡಬಾರ್ದು ಅಂತ ಆ ರೀತಿಯಲ್ಲಿ. ಸೊ ಪೂರ್ಣಂ ಅಂದರೆ ಅತಿ ದರ್ಪಪೂರ್ಣಂ ವಚಃ ಒಂದು, ಅದು ಅಲ್ಲದೆ ಭಗವತಃ ಅಪಿ ಅಂದರೆ ಭಗವಂತನಿಗೂ ಕೂಡ ಹಾಸ್ಯ ಮಾಡುವಂಥ ವಚನಗಳು ಅಂತ ಹೇಳ್ತಾರೆ ಮಧ್ವರು. ಅಂತೇಳಿದರೆ ಎಂಥ ಒಂದು ದುಷ್ಟ ನೋಡಿ ಅವನು ಅಂತೇಳಿದರೆ ಭಗವಂತನಿಗೆ ಹಾಸ್ಯ ಮಾಡುವಷ್ಟು ಅಂದರೆ ಆಗಿದ್ದಾನೆ. ಅವನದು ತಾಯಿ ಸತ್ತೋದ್ಲು, ಅವನ ಗದೆ ಹೋಗಿದೆ, ಅವನ ಇಬ್ಬರು ಹೆಣ್ಣು ಮಕ್ಕಳಿಗೆ ಗಂಡ ಇಲ್ಲ ಅಂತಾಗಿದೆ. ಇಷ್ಟೆಲ್ಲ ಪೆಟ್ಟು ಬಿದ್ದರು ಅಂದರೆ ದುಷ್ಟರಿಗೆ ಇನ್ನೂ ಅವರ ದುಷ್ಟ ಬುದ್ಧಿ ಜಾಸ್ತಿ ಆಯಿತು ವಿನಃ ಕಡಿಮೆ ಆಗಲಿಲ್ಲ. 16ನೇ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯ ಹೇಳ್ತಾರೆ, ಇಡೀ ಪಟ್ಟಣವನ್ನು ಸುತ್ತುವರೆದು ಸರ್ವಾಂಪುರೀಂ ಪ್ರತಿನಿರುದ್ಧ್ಯ ಆ ದುರ್ಬುದ್ಧಿಯ ಜರಾಸಂಧ ಸಾ ಕುಮತಿಹಿ ಭಗವಂತನಾದ ಕೃಷ್ಣನ ಬಳಿಗೆ ಭಗವತಃ ದಿದೇಶ ಕಳುಹಿಸಿದ. ಯಾರನ್ನು? ವಿಂದ ಮತ್ತು ಅನುವಿಂದ ಎಂಬವರನ್ನು ದೂತರನ್ನಾಗಿ ದೂತೌ ತೌ ಕಳುಹಿಸಿದ. ಅವರಿಬ್ಬರು ಅಂದರೆ ತೌ ದೂತೌ ಕೃಷ್ಣನಿಗೆ ಆ ಜರಾಸಂಧನ ಅಸ್ಯ ವಚಃ ಅಂದರೆ ಆ ಜರಾಸಂಧನ ಎಂಥ ಮಾತು ಅಂತ ಹೇಳಿದರೆ ಅತ್ಯಂತ ದರ್ಪಯುಕ್ತವು ಅತಿ ದರ್ಪಪೂರ್ಣಂ ಶ್ರೀಕೃಷ್ಣನ ಬಗ್ಗೆ ಭಗವತೋಪಿ ಭಗವತಃ ಅಪಿ ಭಗವಂತನಿಗೆ ಕೂಡ ಶ್ರೀಕೃಷ್ಣನ ಬಗ್ಗೆ ಕೂಡ ಅಪಹಾಸದಿಂದ ಕೂಡಿದ್ದು ಅಂದರೆ ತಮಾಷೆ ಮಾಡುವುದು, ಅಪಹಾಸಯುಕ್ತಂ ಅಪಹಾಸದಿಂದ ಕೂಡಿದ್ದು ಅಂತಹ ಮಾತನ್ನು ಹೇಳಿ ಕಳಿಸಿದ್ದಾನೆ. ಇವರು ಬಂದು ತಿಳಿಸಿದರು. ಈ ವಿಂದಾನುವಿಂದ ಇವರು ಯಾರಂತೇಳಿದರೆ ಕೃಷ್ಣನ ಪತ್ನಿಯಾಗುವ ಇನ್ನು ಮುಂದಕ್ಕೆ ಮಿತ್ರವಿಂದಾದೇವಿ ಅಂತ ಇದ್ದಾಳೆ. ಅಂತೇಳಿದರೆ ಅಷ್ಟಮೈಷಿಯರಲ್ಲ, ಅದರಲ್ಲಿ ಒಬ್ಬಳ ಹೆಸರು ಮಿತ್ರವಿಂದ ಅಂತ ಇಟ್ಕೊಳ್ಳುವ.
ಮಿತ್ರವಿಂದಾದೇವಿ ಅವಳ ಅಣ್ಣಂದಿರಿವರು. ಅಂದರೆ ಅದು ಅಂತೇಳಿದ್ರೆ ಸೋದರಕಿಯರು ಅಂತ ಹೇಳೋದಿಲ್ಲ ನಾವು. ಕೃಷ್ಣನ ಸೋದರತ್ತೆ ಅಂತೇಳಿದರೆ ವಸುದೇವನ ತಂಗಿ ಗಂಡ ಅವರ ಮಕ್ಕಳು ಅಂತ. ಕೃಷ್ಣನ ಸೋದರತ್ತೆ, ರಾಜಾದಿದೇವಿ ಅಂತ ಅವಳ ಹೆಸರು, ಅವಳ ಪುತ್ರರು. ಶಿಶುಪಾಲ ಕೂಡ ಹಾಗೆ, ಅವನು ಕೂಡ ಯಾವುದು ಸೋದರತ್ತೆ ಮಗನೇ. ಸೊ ಈ ಸೋದರತ್ತೆ ಮಕ್ಕಳು ಕೃಷ್ಣನಿಗೆ ತೊಂದರೆ ಕೊಡುವವರು. ಸೊ ಸೋದರತ್ತೆಯ ಮಕ್ಕಳು ರಾಜಾದಿದೇವಿಯ ಪುತ್ರರು, ಅವಂತಿ ದೇಶದ ರಾಜಪುತ್ರರು. ಇವರು ಸ್ವರೂಪತಃ ಮಹಾಪಾಪಿಗಳು, ಸ್ವಾಭಾವಿಕವಾಗಿಯೇ ಮಹಾಪಾಪಿಗಳು ಇವರು. ಅದಕ್ಕೆಂದೇ ಅವರಿಗೆ ಜರಾಸಂಧನಲ್ಲಿ ಪಕ್ಷಪಾತ. ಜರಾಸಂಧ ಅಂದರೆ ಒಳ್ಳೆಯದವರಿಗೆ, ಕೃಷ್ಣ ಅಂತೇಳಿದರೆ ಒಳ್ಳೆಯದಲ್ಲ. ಕೃಷ್ಣ ಯಾರು ಅಂತೇಳಿದರೆ ಅವರಿಗೆ ಅವರ ತಾಯಿಯ ಅಣ್ಣನ ಮಗ ಅಂತೇಳಿದರೆ ಮಾವನ ಮಗ ಕೃಷ್ಣ ಅವರಿಗೆ ಬೇಡ, ಆ ದುಷ್ಟ ಜರಾಸಂಧ ಬೇಕವರಿಗೆ. ಮುಂದೆಯೂ ಅವರು ಕೌರವ ಪಕ್ಷ ಸೇರಿದ್ದಾರೆ. ಕೃಷ್ಣನ ವಿರುದ್ಧ, ಪಾಂಡವರ ವಿರುದ್ಧ ಹೋರಾಡಿ ಕುರುಕ್ಷೇತ್ರ ಯುದ್ಧದಲ್ಲಿ ಸಾತ್ಯಕಿಯಿಂದ ಅವರು ಕೊಲ್ಲಲ್ಪಟ್ಟರು ಅಂತ ಈ ರೀತಿ ಅವರ ಬಗ್ಗೆ ಒಂದು ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ ಯಾರು, ಪ್ರಭಂಜನಾಚಾರ್ಯರು. ಸೊ ಈಗ 16ನೇ ಶ್ಲೋಕ ಮುಗಿತು. 17ನೇ ಶ್ಲೋಕ ನೋಡಿಬಿಡುವ ಬಯಲಾರೆ. ಲೋಕೆ ಪ್ರತೀತ ಬಲ ಪೌರುಷ ಸಾರರೂಪಃ ತ್ವಂ ಏಷ ಭವತೋ ಬಲವೀರ್ಯ ಸಾರಂ ಜ್ಞಾತ್ವಾ ಸುತೇನ ತು ಮಯಾ ಪ್ರತಿಪಾದಿತೇಹಿ ಕಂಸಸ್ಯ ವೀರರಹಿತೇನ ಹತಸ್ತ್ವಯಾ ಸಹ. 17ನೇ ಶ್ಲೋಕ. ಅವರು ಈ ಜರಾಸಂಧದಿಂದ ಬಂದಂತಹ ದೂತರು ಕೃಷ್ಣನಿಗೆ ಪರಿಹಾಸ ಮಾಡಿಕೊಂಡು ಈ ರೀತಿ ಹೇಳ್ತಾ ಇದ್ದಾರೆ, ಜಗತ್ತಿನಲ್ಲಿ ಪ್ರಸಿದ್ಧಗಳಾದ ಬಲ ಪೌರುಷಗಳಿಂದ ನೀನು ಶ್ರೇಷ್ಠ ರೂಪನಾಗಿದ್ದಿ. ವೀರ್ಯವಿಲ್ಲದಿರುವ ನನ್ನಿಂದ ಮುಂದೆ ಹುಟ್ಟತಕ್ಕಂಥ ನಿನ್ನ ಬಲವೀರ್ಯಗಳ ಆಧಿಕ್ಯವನ್ನು ತಿಳಿಯದೆ ಕಂಸನಿಗೆ 2 ಹೆಣ್ಣು ಮಕ್ಕಳನ್ನು ಕೊಡಲ್ಪಟ್ಟವು. ಆದರೆ ಆ ಕಂಸನು ನಿನ್ನಿಂದ ಸಂಹರಿಸಲ್ಪಟ್ಟನು. ಅದರಲ್ಲಿ ಮುಖ್ಯವಾಗಿ ಏನಂದ್ರೆ, ವಿವಾಹ ಸಮಯದಲ್ಲಿ ಅತಿ ಸಮರ್ಥನಾದ ನೀನು ಇರುತ್ತಿದ್ದರೆ ನಾನು ಹೆಣ್ಣು ಮಕ್ಕಳನ್ನು ಕಂಸನಿಗೆ ಕೊಡುತ್ತಿರಲಿಲ್ಲ ಅಂತ ಪರಿಹಾಸ ಮಾಡ್ತಾನೆ. ಲೋಕೆ ಪ್ರತೀತ ಬಲ ಪೌರುಷ ಸಾರರೂಪಃ ತ್ವಂ ಹಿ ಏಕ ಏಷ ಭವತೋ ಬಲವೀರ್ಯ ಸಾರಂ ಜ್ಞಾತ್ವಾ ಸುತೇನ ತು ಮಯಾ ಪ್ರತಿಪಾದಿತೇಹಿ ಕಂಸಸ್ಯ ವೀರ್ಯರಹಿತೇನ ಹತಾಸ್ತ್ವಯಾ ಸಹ. ಲೋಕೆ ಅಂದರೆ ಈ ಜಗತ್ತಿನಲ್ಲಿ ಅಪ್ರತೀತ ಬಲ ಪೌರುಷ ಸಾರರೂಪ. ಅಪ್ರತೀತ ಬಲ ಪೌರುಷ ಸಾರರೂಪ ಅಂತೇಳಿದರೆ, ಅಪ್ರತೀತ ಅಂತೇಳಿದರೆ ಅಪ್ರಸಿದ್ಧ ಅಂತ ಅರ್ಥ, ಅಥವಾ ಪ್ರಸಿದ್ಧ ಅಂತ 2 ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ಪ್ರತೀತ ಅಂತೂ ಇಡ್ಬೋದು, ಅಪ್ರತೀತ ಅಂತೂ ಇಟ್ಕೊಳ್ಬೋದು. ಅಂದರೆ ಒಟ್ಟಾರೆ ಏನಂತ ಹೇಳಿದರೆ, ತಮಾಷೆ ಮಾಡೋದು ಅಂತೇಳಿದರೆ, ಪ್ರತೀತ ಬಲ ಪೌರುಷ ಸಾರರೂಪ. ಬಲ ಪೌರುಷ ಎರಡರದ್ದು, ಬಲದಲ್ಲಿಯೂ ಪರಾಕ್ರಮದಲ್ಲಿಯೂ ಸಾರರೂಪನಾದವನು ನೀನು ಅಂತ ಒಂದರ್ಥ. ಇನ್ನೊಂದರ್ಥ, ಕಂಸನಿಗೆ ನಾನು ಮಕ್ಕಳನ್ನು ಮದುವೆ ಮಾಡಿ ಕೊಟ್ಟೆಲ್ಲ, ಆಗ ನಿಂದು ಈ ಬಲ ಪೌರುಷ ಎಲ್ಲ ಏನಾದರೂ ಗೊತ್ತಿತ್ತ? ಕಂಸನನ್ನು ಕೊಂದ ಮೇಲೆ ಗೊತ್ತಾಯಿತು ವಿನಃ ಆಗ ಏನಂದ್ರೆ ದನ ಮೇಯಿಸುವ ಅಂತ ತಿಳ್ಕೊಂಡದ್ದಲ್ವಾ. ಹಾಗೆ ಅಪ್ರಸಿದ್ಧ ಅಂದರೆ ಹಾಗೆ. ಲೋಕೆ ಅಪ್ರತೀತ ಬಲ ಪೌರುಷ ಸಾರರೂಪ. ನಿಂದು ಬಲ ಪೌರುಷ ಎಲ್ಲ ಯಾರಿಗೆ ಗೊತ್ತಿತ್ತು ಮಾರ ಅಂತೇಳಿದ್ರೆ, ನೀನು ಅಲ್ಲಿ ದನ ಮೇಯಿಸ್ತಾ ಇದ್ದೀಯಲ್ಲ ಮೊದಲು ಅಂತ ಈ ರೀತಿ ತಮಾಷೆ. ತ್ವಂ ಹಿ ಏಕ ಏಷ ಭವತೋ ಬಲವೀರ್ಯ ಸಾರಂ ಅಂದರೆ ನೀನೊಬ್ಬನೇ. ಅಂದರೆ ಈಗ ನೋಡಿದರೆ ಏಷ್ಯ ಭವತು ಅಂದರೆ ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡಿದರೆ, ಏಷ್ಯ ಭವತು ಬಲವೀರ್ಯ ಸಾರಂ ತ್ವಂ ಹಿ ಏಕ ಅಂತೇಳಿದ್ರೆ, ಈಗದ್ದು ಪರಿಸ್ಥಿತಿ ನೋಡಿದರೆ ಬಲವೀರ್ಯ ಸಾರಂ ಅಂದರೆ ಬಲ ಪೌರುಷ ಪರಾಕ್ರಮ ಎಲ್ಲ ಇರುವಂಥದ್ದು ನೀನೇ ಒಬ್ಬ ಅಂತ, ಇನ್ಯಾರಿಗೂ ಬಲವೇ ಇಲ್ಲ ಅಂತ. ಅಂದರೆ ಅದು ತಮಾಷೆ.
ಅಂತೇಳಿದ್ರೆ 23 ಅಕ್ಷೋಹಿಣಿ ಹಿಡ್ಕೊಂಡು ಬಂದಿದ್ದೇನೆ, ನೀನು ಯಾವ ಲೆಕ್ಕ ಅಂತೇಳಿದ್ರೆ ಈಗ ನೋಡಿದರೆ ನೀನೊಬ್ಬನೇ ಬಲಿಷ್ಠ ಮಾರಾಯ. ಬಲ ವೀರ್ಯ ಸಾರಂ ತ್ವಂ ಹಿ ಏಕ, ನೀನೇ ಒಬ್ಬ. ಯಶ ಭವತೋ ಅಂದರೆ ಇನ್ನು ಮುಂದಕ್ಕೆ ನೀನೇ ಒಬ್ಬ ಇರುವುದು. ಏನಂತ ಹೇಳಿದ್ರೆ ಬಲ ಇದ್ದವನು, ಬಾಕಿ ಯಾರಿಗೂ ಬಲವೇ ಇಲ್ಲ. ಎಲ್ಲ ತಮಾಷೆ, ಪೂರ್ತಿ ತಮಾಷೆ. ಜ್ಞಾತ್ವಾ ಸುತೆ ನತುಮಯ ಪ್ರತಿಪಾದಿತೆ. ಈ ನ ಅನ್ನುವಂಥದ್ದು ಫಸ್ಟಿಗೆ ಇಟ್ಕೊಳ್ಬೇಕು. ನ ಜ್ಞಾತ್ವಾ, ನನಗೆ ಗೊತ್ತೇ ಇರಲಿಲ್ಲ. ಏನದು? ಸುತೆ, ಇಬ್ಬರು ಹುಡುಗಿಯರು, ಸುತೆ ಸುತಾ, ಸುತೆ ಸುತಾಹ. ಸೊ ಸುತೆ ಅಂದರೆ ಇಬ್ಬರು ಹುಡುಗಿಯರು. ನಾ ಜ್ಞಾತ್ವ, ನಿನ್ನ ಬಲ ಪೌರುಷ ಗೊತ್ತಿಲ್ಲದೆ ಮಯ ಪ್ರತಿಪಾದಿತೆ ಹಿ ಕಂಸಸ್ಯ, ಆ ಕಂಸನಿಗೆ ನಾನು ಮದುವೆ ಮಾಡಿಕೊಟ್ಟದ್ದು ಅಂತ ಹೇಳಿದರೆ ಏನು? ನೀನು ದನ ಕಾಯುವವ, ನಿನಗೆಂತ ಕೊಡೋದು ಅಂತೇಳಿ ಅವನಿಗೆ ಕೊಟ್ಟದ್ದು. ನ ಜ್ಞಾತ್ವ, ನಿನ್ನ ಬಲ ಪೌರುಷ ಎಲ್ಲ ಈಗ ನೋಡಿದರೆ ನೀನೊಬ್ಬನೇ, ಆಗ ನೀನು ದನ ಕಾಯುವವ. ಸೊ ನಿನ್ನ ಬಲ ಪೌರುಷ ನನಗೆ ಗೊತ್ತಿಲ್ಲ. ನ ಜ್ಞಾತ್ವ ಸುತೆ, ಅಲ್ಲಿ ಇಲ್ಲಿ ಫಸ್ಟಿಗೆ ತಗೊಂಡಿದ್ದೇವೆ, ತೂ ಮಾತ್ರ ಉಳ್ಕೊಳ್ತು. ತೂ ಅಂದರೆ ಆದ್ದರಿಂದ ಅವನಿಗೆ ಕೊಟ್ಟದ್ದು. ಯಾರಿಗೆ? ಕಂಸಸ್ಯ. ತೂ ಅಂದರೆ ಹಾಗೆ, ಅಂದರೆ ಆದರೆ, ಅಂದರೆ ಅದು ತಮಾಷೆ ಅಂತ ಹೇಳಿದರೆ ಅವನಿಗೇನು ಕೊಟ್ಟದ್ದು? ಕಂಸನಿಗೆ ಮಕ್ಕಳನ್ನು, ಯಾನು ಹುಡುಗಿಯರನ್ನು ಅಂತ ಹೇಳಿದರೆ ಮಯ ಪ್ರತಿಪಾದಿತೆ ಕಂಸಸ್ಯ, ಕಂಸನಿಗೆ ಮಯ ನನ್ನಿಂದ ಪ್ರತಿಪಾದಿತೆ ಕೊಡಲ್ಪಟ್ಟದ್ದು. ಸುತೆ, ಇಬ್ಬರು ಹುಡುಗಿಯರನ್ನು ಮದುವೆ ಮಾಡಿ ನಾನು ಕೊಟ್ಟದ್ದು ಉಂಟಲ್ಲ, ಹೇಗೆ ಅದು? ನಾಜ್ಞಾತ್ವ. ಏನು ನಾಜ್ಞಾತ್ವ? ಬಲವೀರ್ಯ ಸಾರಂ, ನಿನ್ನ ಈಗ ಇನ್ನು ಮುಂದಕ್ಕೆ ನಿಂದೇ ಬಲವೀರ್ಯ ಸಾರ, ಇದು ಯಾವುದು ಗೊತ್ತಿಲ್ಲದೆ ನಾನು ಕಂಸನಿಗೆ ಹುಡುಗಿಯರನ್ನು ಮದುವೆ ಮಾಡಿಕೊಟ್ಟದ್ದು. ಅಂದರೆ ಇಲ್ಲದಿದ್ದರೆ ನಿಂಗೇ ಕೊಡ್ತಿದ್ದೆ ಅಂತ. ಅಂದರೆ ಈಗ ಕೊಡಲಿಕ್ಕಾಗ್ತದಾ ಅಂತೇಳಿದ್ರೆ ಹಿಂದಿನದ್ದು ಕೊಡ್ತಿದ್ದೆ. ಇದೆಲ್ಲ ತಮಾಷೆ. ಯಾರು ಕೃಷ್ಣನಿಗೆ ತಮಾಷೆ ಮಾಡೋದು ಅಂತೇಳಿದ್ರೆ ಭಗವಂತನಿಗೆ ತಮಾಷೆ ಮಾಡುವವರು ನೋಡಿ ಹೇಗಿದ್ದಾರೆ ಅಂತ. ಸೊ ನ ಜ್ಞಾತ್ವಾ ಸುತೆ ತು ಮಯ ಪ್ರತಿಪಾದಿತೆ, ಕೊಟ್ಟದ್ದು ನನ್ನಿಂದ, ನನ್ನಿಂದ ಪ್ರತಿಪಾದಿತೆ ಕೊಡಲ್ಪಟ್ಟದ್ದು. ಹಿ ಅಂದರೆ ಖಂಡಿತ. ಅಂದರೆ ಏನು ವಿಷಯ? ನಿಂದು ಗೊತ್ತಿರಲಿಲ್ಲ, ನೀನು ದನ ದನ ಕಾಯ್ತಾ ಇದ್ದದಲ್ವಾ. ಸೊ ನಿನಗೆ ಯಾರಾದರೂ ಹುಡುಗಿಯನ್ನು ಕೊಡಲಿಕ್ಕೆ ಯೋಚನೆ ಬರ್ತದ ಅಂತ ಅವ ಒಬ್ಬ ಇದ್ದ ಕಂಸ, ಅವ ಅಪಹರಿಸಿಕೊಂಡು ಹೋದ. ಅಂದರೆ ಆದರೂ ಪರಾಕ್ರಮದಲ್ಲಿ ಅವನೇ ಇದ್ದದ್ದು, ಅವನಿಗೆ ನಾನು ಮದುವೆ ಮಾಡಿ ಕೊಟ್ಟುಬಿಟ್ಟೆ. ಈಗ ನೋಡಿದರೆ ವೀರ್ಯ ಪರಾಕ್ರಮ ಕಂಸನನ್ನು ಕೊಂದು ಅವನ 20 ಅಕ್ಷೋಹಿಣಿ ಸೈನ್ಯವನ್ನು ಕೊಂದು ಈಗ ನೋಡಿದರೆ ಇನ್ನು ಮುಂದಕ್ಕೆ ನೀನೇ ಒಬ್ಬ ಬಲಿಷ್ಠ. ಅಂದರೆ ಇನ್ನು ಯಾರೂ ಇಲ್ಲ ಮರ, ನೀನೇ ಒಬ್ಬ ಅಂತ. ಅದು ತಮಾಷೆ ಹಾಗೆ. ಸೊ ವೀರ್ಯರಹಿತೇನ, ಒಟ್ಟಾರೆ ಕಂಸಂದು ಕತೆ ಆಯಿತು, ನಿಂದು ಕತೆ ಆಯಿತು, ನಾನು ಒಂದು ಉಂಟಲ್ಲ ಆಗ ವಿಷಯ ಗೊತ್ತಿರಲಿಲ್ಲ. ವೀರ್ಯರಹಿತೇನ, ನಾನು ಒಂದು ಬೆಪ್ಪು ತಕ್ಕಡಿಯಾಗಿ ಬಿಟ್ಟೆ. ವೀರ್ಯರಹಿತೇನ ಅಂತ ಹೇಳಿದರೆ ನಾನು ಯಾವ ಪರಾಕ್ರಮವೂ ಇಲ್ಲದ ದಡ್ಡ ಪುಕ್ಕಲು ನಾನೊಬ್ಬ. ವೀರ್ಯರಹಿತೇನ. ಈಗ ಇದು ನಂದು ಕತೆ, ನಿಂದು ಕತೆ. ಹತ ತ್ವಯಾ ಸಹ, ಅಂದರೆ ಯಾರಿಗೆ ನಾನು ಆ ಹುಡುಗಿಯರನ್ನು ಮದುವೆ ಮಾಡಿ ಕೊಟ್ಟಿದ್ನೋ ಅವನೇ ಒಬ್ಬ ಬಲಪೌರುಷದಲ್ಲಿ ಸಾರವುಳ್ಳವನು ಅಂತೇಳಿ. ಆಗ ಈಗ ಏನಾಯ್ತು, ಎಲ್ಲ ಹೆಚ್ಚು ಕಡಿಮೆ ಆಗಿ ಆ ಕಂಸನನ್ನು ನೀನು ಮಹಾಬಲಿಷ್ಠ, ಹತಃ ತ್ವಯ, ನಿನ್ನಿಂದ, ಹತಃ ಅಂದರೆ ಕೊಲ್ಲಲ್ಪಟ್ಟ, ಸಹ ಅವನು ನಿನ್ನಿಂದ ಕೊಲ್ಲಲ್ಪಟ್ಟ. ಏನು ವಿಷಯ ಅಂತೇಳಿದ್ರೆ ಕಂಸನಿಗೆ ಮದುವೆ ಮಾಡಿ ಕೊಡುವಾಗ ನಿನ್ನ ಪೌರುಷ ಏನಾದರೂ ಗೊತ್ತಿತ್ತಾ? ನೀನಲ್ಲಿ ದನ ಕಾಯ್ತಾ ಇದ್ದದಲ್ವ ಅಂತೇಳಿ. ಅದು ಈಗ ನೋಡಿದರೆ ನೀನು ಕಂಸನನ್ನು ಕೊಂದೆ. ತ್ವಯಾ ಸಹ ಹತ ಅಂದರೆ ಕಂಸನನ್ನು ನೀನು ಕೊಂದು ಬಿಟ್ಟೆ ಅಂತ ಹೇಳಿದರೆ ಇನ್ನು ಮುಂದಕ್ಕೆ ನೀನೇ ಒಬ್ಬ ಬಲಿಷ್ಠ. ನಿನ್ನ ಮುಂದೆ ಎಲ್ಲ ಬಾಕಿದ್ದವರೆಲ್ಲ ಇಲಿಗಳು ಅಂತ. ಅಂದರೆ ನಾನೀಗ ನಿಂದು ಕಥೆ ಮುಗಿಸ್ತೇನೆ ಅಂತ ಅದರ ಹಿಂದಿನ ಮೀನಿಂಗ್ ಹೇಳುವುದು ಮಾತ್ರ. ಈಗ ತಮಾಷೆಯಲ್ಲಿ ಈ 17ನೇ ಶ್ಲೋಕಕ್ಕೆ ಲೋಕದಲ್ಲಿ ಪ್ರಸಿದ್ಧವಾದ ಬಲಪೌರುಷಗಳ ಅಂದರೆ ಪ್ರತೀತ ಬಲಪೌರುಷ ಸಾರರೂಪನಾದವನು ನೀನೊಬ್ಬನೇ ಎಂದು ಮುಂದೆ ಜನಿಸುವ ಅಂತೇಳಿದರೆ ಆಗ ಇರಲಿಲ್ಲ, ದನ ಕಾಯ್ತಾ ಇದ್ದದ್ದು. ಮುಂದೆ ಜನಿಸುವ ನಿನ್ನ ಬಲವೀರ್ಯ ಅಂತೇಳಿದ್ರೆ ನೀನು ಮುಂದಕ್ಕೆ ಅಂದರೆ ದನ ಕಾಯುವವ ಇನ್ನು ಮುಂದಕ್ಕೆ ಹೋಗಿಬಿಟ್ಟು ಮಹಾಪೌರುಷಶಾಲಿ ಆಗ್ತಾರೆ ಅಂತ ಹೇಳ್ಕೊಂಡು ಯಾರಿಗಾದರೂ ಕನಸು ಬೀಳ್ತದ? ಮುಂದೆ ಜನಿಸುವ ನಿನ್ನ ಬಲವೀರ್ಯಗಳ ಸತ್ವವನ್ನು ಅರಿಯದೆ ನನಗೆ ಕನಸೇ ಬೀಳಲಿಲ್ಲ ನೀನು ಇಷ್ಟು ದೊಡ್ಡ ಬಲಪೌರುಷನಾಗ್ತಿ ಅಂತ. ವೀರ್ಯರಹಿತನಾದ ನಾನು, ವೀರ್ಯರಹಿತೇನ
ಮಯ ಪ್ರತಿಪಾದಿತೇ ಹಿ ಕಂಸಸ್ಯ, ಆ ಕಂಸನನ್ನು ಏನಂತ ಸುತೇ ನ ಜ್ಞಾತ್ವಾ ಅಂತ ಇದ್ದರೆ, ವೀರರಹಿತನಾದ ನಾನು ನಿನ್ನ ಸತ್ವವನ್ನು ಅರಿಯದೆ, ನಾ ಜ್ಞಾತ್ವ ಬಲವೀರ್ಯ ಸಾರಂ ನಾ ಜ್ಞಾತ್ವ, ಅದು ಎಂಥ ಬಲವೀರ್ಯ ಸಾರಂ ಯಶ ಭವತು, ಇನ್ನು ಮುಂದೆ ಜನಿಸುವ, ಇನ್ನು ಮುಂದಕ್ಕೆ ನೀನು ಈ ರೀತಿ ದೊಡ್ಡ ಒಂದು ಬಲಿಷ್ಠನಾಗ್ತಿ ಅನ್ನುವಂಥದ್ದನ್ನು ಕನಸು ಕೂಡ ನನಗೆ ಬೀಳದೆ, ಆ ವೀರರಹಿತನಾದ ನಾನು ಸುತೆ ನನ್ನ ಇಬ್ಬರು ಪುತ್ರಿಯರನ್ನು ಕಂಸಸ್ಯ ಪ್ರತಿಪಾದಿತೆ, ಕಂಸನಿಗೆ ಧಾರೆ ಎರೆದು ಕೊಟ್ಟೆ. ತ್ವಯಾ ಸಹಹತಃ, ನಿನ್ನಿಂದ ಅವನು ಕೊಲ್ಲಲ್ಪಟ್ಟ. ವಿಂದಾನುವಿಂದರು ತಿಳಿಸಿದ ಜರಾಸಂಧನ ಮಾತುಗಳಿವು. ಕೃಷ್ಣನಂತಹ ಅಪ್ರತಿಮ ಪುರುಷ ಜನಿಸಿರುವುದನ್ನು ತಿಳಿಯದೆ ಜರಾಸಂಧ ತಾನು ತನ್ನ ಇಬ್ಬರು ಪುತ್ರಿಯರನ್ನು ಕಂಸನಿಗೆ ಕೊಟ್ಟು ಇಂದು ಪರಿತಪಿಸುವಂತಾಗಿದೆ ಎಂದು ಒಂದರ್ಥ. ನಿನ್ನಂಥವನು ಹುಟ್ಟುವಿ ಎಂದು ತಿಳಿದೇ ನಾನು ಪುತ್ರಿಯರನ್ನು ಕಂಸನಿಗೆ ವಿವಾಹ ಮಾಡಿಕೊಡಲಿಲ್ಲ, ಅವನೇ ಅವರನ್ನು ಅಪಹರಿಸಿ ಮದುವೆಯಾದ ಅಂತೇಳಿದ್ರೆ ನನಗೆ ಗೊತ್ತಿರಲಿಲ್ಲ ಅಂತೇಳ್ಕೊಂಡು ನಾನೇ ಕೊಟ್ಟು ಮದುವೆ ಮಾಡಿದ್ದು ಅಲ್ಲ, ಅವನು ಅಪಹರಿಸಿಕೊಂಡು ಹೋದ. ಯಾಕೆ? ನನಗೆ ಗೊತ್ತಿತ್ತು ನೀನು ಮುಂದಕ್ಕೆ, ಈಗ ದನ ಕಾಯುವವನಾದರೂ ಇನ್ನು ಮುಂದಕ್ಕೆ ನೀನು ದೊಡ್ಡ ಬಲಶಾಲಿ ಆಗ್ತಿ ಅಂತ. ನೋಡಿ, ಈ ರೀತಿಯೂ ಅರ್ಥ ಮಾಡಬಹುದು ಅಂತ. ಮೇಲ್ನೋಟಕ್ಕೆ ಹೀಗೆ ಕೃಷ್ಣನನ್ನು ಹೊಗಳಿದಂತೆ ಮಾಡಿದ ಜರಾಸಂಧ ತಾನು ವೀರರಹಿತನಾದ ನಾನು ಅಂತೇಳಿ 23 ಅಕ್ಷೋಹಿಣಿ ಸೈನ್ಯವನ್ನು ಹಿಡ್ಕೊಂಡು ಬಂದು ಹೇಳುವುದು, ನಾನು ಏನು ಯಾವುದಕ್ಕೂ ಪ್ರಯೋಜನ ಇಲ್ಲದವ ನಾನು, ನೀನು ಮಹಾಬಲಿಷ್ಠ, ನಿನ್ನನಿಗೆ ಮುಗಿಸಿಬಿಡ್ತೇನೆ ಅಂತ ಅದರ ಒಳಗಿನ ಅರ್ಥ. ಸೊ ವೀರರಹಿತನಾದ ನಾನು ಎಂಬ ಅಪಹಾಸದ ಮಾತಿನ ಮೂಲಕ ಅದೆಲ್ಲ ವ್ಯಂಗ್ಯದ ಮಾತುಗಳು ಎಂದು ತಿಳಿಸುತ್ತಿರುವನು ಎಂದು ಅರ್ಥ. ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.